ಅರ್ಥ ಆಯ್ತು ಎಲ್ಲರಿಗ? ಅರ್ಥ ಆಯ್ತು. ಹಳೆ ಕಾರ್ಯಗಳಿಗೆಲ್ಲ ಸಮಾಧಿ, ಹೊಸ ಕಾರ್ಯಗಳಿಗೆ ಬುನಾದಿ. ಮತ್ತೆ ಏನೇನು ಸಮಾಧಿ ಮಾಡಬೇಕು, ಏನೇನು ಬುನಾದಿ ಹಾಕಬೇಕು ಹಳೆ ಜೀವಿತವೆಲ್ಲ ನೋಡೋಣ. ಅದೇ ಅಂಟ್ಕೊಂಡು ಬೇಡ. ಸರಿ, ಮೊದಲನೇದಾಗಿ 1ನೇ ಯೋಹಾನ 3ನೇ ಅಧ್ಯಾಯ 4ನೇ ವಚನ. 1ನೇ ಯೋಹಾನ 3ನೇ ಅಧ್ಯಾಯ 4ನೇ ವಚನ ಏನು ಬರೆಯಲ್ಪಟ್ಟದ್ದು ನೋಡ್ರಿ. ಪಾಪ ಮಾಡುವ ಪ್ರತಿಯೊಬ್ಬನು ಅಧರ್ಮವನ್ನು ಮಾಡುವವನಾಗಿದ್ದಾನೆ. ನೋಡ್ರಿ, ಪಾಪ ಮಾಡುವ ಪ್ರತಿಯೊಬ್ಬನು ಅಧರ್ಮವನ್ನು ಮಾಡುವವನಾಗಿದ್ದಾನೆ. ಪಾಪ ಎಂಬುದಾಗಿ ಹೇಳುವಾಗ ಅದು ಚಿಕ್ಕದಿರ್ಬೋದು, ದೊಡ್ಡದಿರ್ಬೋದು, ಪಾಪನೇ. ನೋಡ್ರಿ, ಪಾಪ ಅಂದ್ರೆ ಹೆಂಗಿರ್ತದೆ ಅಂತಂದ್ರೆ ದೇವರ ಆಜ್ಞೆ ಮೀರುವಂಥದ್ದೇ ಪಾಪ. ದೇವರಿಗೆ ವಿರುದ್ಧವಾಗಿ ಮಾಡುವಂಥ ಪ್ರತಿಯೊಂದು ವಿರುದ್ಧವಾಗಿರ್ತಕ್ಕಂಥದ್ದು ಎಲ್ಲವೂ ಪಾಪವೇ ಎಂಬುದಾಗಿ ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ಹೇಳ್ತದ. ಅದಕ್ಕೆ ಈ ವಾಕ್ಯದಲ್ಲಿ ನಾವು ಗಮನಿಸುವಾಗ 1ನೇ ಯೋಹಾನ 3ನೇ ಅಧ್ಯಾಯ 4ನೇ ವಚನದಲ್ಲಿ ಇದು ಆಜ್ಞೆ ಅತಿಕ್ರಮಣ ಅಂತ. ಇದು ದೇವರ ಆಜ್ಞೆಯನ್ನು ನಾವು ಅತಿಕ್ರಮಣ ಮಾಡಬಾರ್ದಂತ. ಅದಕ್ಕೆ ಇಲ್ಲಿ ಏನು ಬಹಳ ಚೆನ್ನಾಗಿ ಹೇಳ್ತದೆ. ಮತ್ತೊಂದು ಸರ್ತಿ ಹೋದ್ರಪ್ಪ ಅದನ್ನ, ಪಾಪ ಮಾಡುವ ಪ್ರತಿಯೊಬ್ಬನು ಅಧರ್ಮವನ್ನು ಮಾಡುವವನಾಗಿದ್ದಾನೆ. ಪಾಪವು ಅಧರ್ಮವೇ. ನೋಡ್ರಿ, ಅಧರ್ಮ ಅಂತಂದ್ರೆ ಪಾಪ ಅಂತ. ನಾವು ಎಷ್ಟೊತ್ತಿದ್ರೆ ಧರ್ಮವನ್ನೇ ಹಿಡಿದುಕೊಂಡು ನಡಿಬೇಕು, ಧರ್ಮವನ್ನೇ ಪಾಲಿಸಬೇಕು. ನಾವು ಆ ಧರ್ಮ ಬಿಟ್ಟು ಅಧರ್ಮ ಹಿಡ್ಕೊಂಡ್ರೆ ಅದು ಪಾಪ ಎಂಬುದಾಗಿ ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ಹೇಳ್ತದ. ಮೊದಲು ಇದನ್ನ ಸಮಾಧಿ ಮಾಡ್ಬೇಕಂತ ನಾವು ಮಾಡೋಕ್ಕಾಗ್ತದ? ಮಾಡಬೇಕು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಎರಡನೇದಾಗಿ ಅದೇ 1ನೇ ಯೋಹಾನ 5ನೇ ಅಧ್ಯಾಯ 17ನೇ ವಚನ. 1 ಯೋಹಾನ 5:17ನೇ ವಚನ. ನೀತಿಗೆ ವಿರುದ್ಧವಾದದ್ದೆಲ್ಲ ಅಷ್ಟೇನಿದ್ರಪ್ಪ, ನೀತಿಗೆ ವಿರುದ್ಧವಾದದ್ದೆಲ್ಲ ಪಾಪವಾಗಿದೆ ಅಂತ. ನೋಡ್ರಿ, ಯಾರು ಸತ್ಯ, ನೀತಿ, ನ್ಯಾಯ ಇವುಗಳಿಂದ ಜೀವನ ಮಾಡ್ತಾರಂತಂದ್ರೆ ಅವರೆಲ್ಲರೂ ದೇವರ ಮಕ್ಕಳಾಗ್ತಾರ. ಅದನ್ನು ಬಿಟ್ಟು ಆ ನೀತಿಗೆ ವಿರುದ್ಧವಾಗಿರ್ತಕ್ಕಂಥದ್ದು ಎಲ್ಲವೂ ಏನಂತಂದ್ರೆ ಪಾಪವಾಗಿದೆ ಅಂತ ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ಹೇಳ್ತದ. ಕಂಟಿನ್ಯೂ ಮಾಡಬಹುದು. ಆದರೂ ಮರಣಕರವಲ್ಲದ, ನೋಡ್ರಿ, ಮರಣಕರವಲ್ಲದ ಪಾಪ ಉಂಟಂತ. ಏನದು? ದೇವರಿಂದ ಹುಟ್ಟಿರುವವನು ಪಾಪ ಮಾಡುವವನಲ್ಲವೆಂಬುದು ನಮಗೆ ಗೊತ್ತದೆ. ದೇವರಿಂದ ಹುಟ್ಟಿದಾತನು ದೇವರು ಅವನನ್ನು ಕಾಪಾಡುವನು. ಯಾರಿಂದ ಹುಟ್ಟಿದವರು? ದೇವರಿಂದ ಹುಟ್ಟಿದವರನ್ನ ದೇವರು ಹೆಂಗನ್ನು ಮಾಡಿ ಕಾಪಾಡ್ತಾನಂತ. ಅದು ಎಂಥ ಇಕ್ಕಟ್ಟಿನ ಸಂದರ್ಭಗಳಲ್ಲಿರಲಿ, ಕಷ್ಟದ ಸಂದರ್ಭಗಳಲ್ಲಿರಲಿ, ಮರಣಕರ ವ್ಯಾಧಿಗಳಿಂದಿರಲಿ, ಮತ್ತು ದಾರಿಯಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಎಂಥ ಘಟನೆಗಳಿಗೆ ಕೂಡ ಏನಂತಂದರೆ ಅವೆಲ್ಲವುಗಳಿಂದ ದೇವರು ಪಾರು ಮಾಡಿ ತನ್ನಲ್ಲಿ ಇರುವಂಥ ಮಕ್ಕಳನ್ನು ಆತನು ತನ್ನ ಮೇಲೆ ಆತುಕೊಂಡಿರ್ತಕ್ಕಂಥವರನ್ನು, ತನ್ನ ಮೇಲೆ ವಿಶ್ವಾಸವಿಟ್ಟಿರ್ತಕ್ಕಂಥವ್ರನ್ನು ದೇವರು ಕಾಪಾಡ್ತಾನಂತ. ಆದರೆ ಇನ್ನೂ ಒಂದು ವಚನ ಹೇಳ್ತದೆ ಏನಂತಂದರೆ, ಆ ವಚನವನ್ನು ನಾವು ನೋಡಿ ಓದಿಕೊಳ್ಳೋಣ. ಯಾಕೋಬನ ಬರೆದ ಪತ್ರಿಕೆ 4ನೇ ಅಧ್ಯಾಯ 17ನೇ ವಚನ. ಯಾಕೋಬ 4:17ನೇ ವಚನ. ಹೀಗಿರುವುದರಿಂದ ಒಳ್ಳೆಯದನ್ನು ಮಾಡಬೇಕೆಂದು ತಿಳಿದು ಅದನ್ನು ಮಾಡದೇ ಇರುವವನು ಯಾವುದಕ್ಕೆ ಒಳಗಾಗಿದ್ದಾನಂತ? ಪಾಪಕ್ಕೆ ಒಳಗಾಗಿದ್ದಾನಂತ. ಅಂದ್ರೆ ಮನಸ್ಸಿನಲ್ಲಿ ಡಿಸೈಡ್. ನೋಡ್ರಿ, ಇವಾಗ ಹೊಸ ವರ್ಷ ಬಂದದ, ನಾವು ಡಿಸೈಡ್ ಮಾಡ್ಬೇಕು. ಇನ್ನ ಪಾಪದಲ್ಲಿದ್ರೆ ಹೆಂಗ? ಇನ್ನು ನಾನು ಏನೇನೋ ಮಾಡ್ತೀನಿ ಅದರಲ್ಲೇ ನಾನು ಮಾಡ್ತೀನಿ ಅಂತಂದ್ರೆ ನೀನು ಸಾಯೋ ತನಕ ಅದರಲ್ಲೇ ಸಾಯ್ತಿದ್ದೆ, ಚೇಂಜ್ ಆಗೋದಿಲ್ಲ. ಅದಕ್ಕೆ ವಾಕ್ಯ ಇನ್ನೊಂದು ಸರ್ತಿ ಕಂಟಿನ್ಯೂ ಮಾಡಬಹುದು. ಹೀಗಿರುವುದರಿಂದ ಒಳ್ಳೆಯದನ್ನು ಮಾಡಬೇಕೆಂದು ತಿಳಿದು, ನೋಡ್ರಿ, ಒಳ್ಳೆಯದನ್ನು ಮಾಡಬೇಕಂತಕ್ಕಂಥ ವಿಷಯ ಯಾವುದೇ ಇರಲಿ, ಕೆಲಸ ಯಾವುದೇ ಇರಲಿ, ಮಾನವನು ತಿಳಿದ ಮೇಲೆ ಅದನ್ನು ಮಾಡದೇ ಇರುವುದು ಅದು ಪಾಪ.
ಮಾಡ್ಬೇಕಂತ ಒಳ್ಳೇದನ್ ಮಾಡ್ಬೇಕಂತ ನಿನ್ನ ಹೃದಯದಾಗ ಬಂದರೆ ನೀನು ಮಾಡಬೇಕು, ನಾಳೆ ಅನ್ನಬಾರ್ದು. ಹಾಂ,